ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಾದ ಅಡಿಪ್ ಮತ್ತು ರಾಷ್ಟ್ರೀಯ ವಯೋಶ್ರೀ ಯೋಜನೆ ಆರ್ವಿವೈ ಅಡಿಯಲ್ಲಿ ದಿವ್ಯಾಂಗ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಸಾಧನ ಸಲಕರಣೆಗಳನ್ನು ವಿತರಿಸುವ ಸಾಮಾಜಿಕ ಆಧಾರಿತ ಶಿಬಿರ ಕೋಲಾರದಲ್ಲಿ ನಡೆಯಿತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕೃತಕ ಅಂಗಾಂಗ ತಯಾರಿಕಾ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲಿಮ್ಕೋ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸದ ಎಂ ಮಲೇಶ್ ಬಾಬು, ಶಾಸಕ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್, ವಿಧಾನ ಪರಿಷತ್ ಶಾಸಕ ಎಂಎಲ್ ಅನಿಲ್ ಕುಮಾರ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಟಿಕೆ ರಮೇಶ್, ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕ ಕಲ್ಯಾಣ ಅಧಿಕಾರಿ ಮಂಜುಳಾ ಕಾರ್ಯಕ್ರಮದಲ್ಲಿ 1,103 ಜನರಿಗೆ ಸಲಕರಣೆಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಇದರಲ್ಲಿ ನಮ್ಮ ವಿಆರ್ಡಬ್ಲ್ಯೂಸ್ ಮತ್ತೆ ಎಂಆರ್ಡಬ್ಲ್ಯೂಸ್ ಆಯಾ ಪಂಚಾಯಿತಿಗಳಲ್ಲಿ ಯಾರ್ಯಾರು ಸೀನಿಯರ್ ಸಿಟಿಸನ್ಸ್ಗೆ ಅವಶ್ಯಕತೆ ಇದೆ ಮತ್ತೆ ವಿಕಲಚೇತನರಿಗೆ ಏನೇನು ಅವಶ್ಯಕತೆ ಇದೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು 2024 ಅಲ್ಲಿ ಒಂದು ವಾರ ಅಸೆಸ್ಮೆಂಟ್ ಆಗಿರುತ್ತೆ ಇವರಿಗೆಲ್ಲ. ಕೃತಕ ಅಂಗಾಂಗ ತಯಾರಿಕಾ ಕಾರ್ಪೊರೇಷನ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ಶಿವಕುಮಾರ್, ಕೇಂದ್ರ ಅಡಿಪ್ ಹಾಗೂ ರಾಷ್ಟ್ರೀಯ ವಯೋಶ್ರೀ ಯೋಜನೆಯಲ್ಲಿ ದಿವ್ಯಾಂಗರು ಹಾಗೂ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಸಾಧನ ಸಲಕರಣೆಗಳನ್ನು ವಿತರಿಸಲಾಗಿದೆ ಎಂದರು. ಟ್ರೈಸೈಕಲ್ 75 ಕೊಡ್ತಾ ಇದೀವಿ, ನಾರ್ಮಲ್ ಟ್ರೈಸೈಕಲ್ 59, ವೀಲ್ ಚೇರ್ಸ್ 247, ಆಮೇಲೆ ವಾಕಿಂಗ್ ಸ್ಟಿಕ್ಸ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಕೇನು, ಆಮೇಲೆ ಕೃತಕ ಅಂಗಗಳು ಮೀನ್ಸ್ ಕೈ ಕಾಲುಗಳನ್ನ ಕೊಡ್ತಾ ಇದೀವಿ. ಎಂಆರ್ಡಬ್ಲ್ಯೂ ಶ್ರೀನಿವಾಸ ಗೌಡ ಕಾರ್ಯಕ್ರಮದಲ್ಲಿ ಕೃತಕ ಅಂಗಾಂಗ ಸಾಧನಗಳ ಅವಶ್ಯಕತೆ ಇರುವವರನ್ನು ಗುರುತಿಸಿ ಸಲಕರಣೆಗಳನ್ನು ನೀಡಲಾಗಿದೆ. ಇದರಿಂದ ಹಲವು ದಿವ್ಯಾಂಗರು ಹಾಗೂ ಹಿರಿಯ ನಾಗರಿಕರಿಗೆ ನೆರವಾಗಿದೆ ಎಂದು ಹೇಳಿದರು. ವಯೋವೃದ್ಧರಿಗೂ ಅದೇ ರೀತಿ ಅವರಿಗೆ ಯಾವ ಥರ ಸಾಧನ ಸಲಕರಣೆ ಬೇಕು ಅದನ್ನು ಐಡೆಂಟಿಫೈ ಮಾಡಿ ಈ ಹಿಂದೆ 2 ವರ್ಷಗಳ ಹಿಂದೆ ತಾಲೂಕು ವೈಸು ಕ್ಯಾಂಪ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು.